ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ರಸ್ತೆ ಸಮಸ್ಯೆಗಳ ನಡುವೆ ಹೊಸ ನಿಯಮಗಳ ಬಗ್ಗೆ ವಾಹನ ಸವಾರರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದರ ಹಿಂದೆ ಒಂದಾಗಿ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದು ದಂಡ ವಸೂಲಿ ಮಾಡುವ ಕಾರ್ಯಕ್ರಮಗಳು ಹೆಚ್ಚಾಗುತ್ತಿವೆ ಎಂದು ಆರೋಪಿಸುತ್ತಿದ್ದಾರೆ. ಸಾಮಾನ್ಯವಾಗಿ ವಾಹನಗಳಲ್ಲಿ ಮೊಬೈಲ್ ಹೋಲ್ಡರ್ಗಳನ್ನು ಅಳವಡಿಸಲಾಗುತ್ತದೆ. ಗೂಗಲ್ ಮ್ಯಾಪ್ ನೋಡಲು, ವಿಶೇಷವಾಗಿ ಟೂ ವೀಲರ್ ಸವಾರಿಗಾಗಿ ಇದು ಬಹಳ ಉಪಯುಕ್ತವಾಗಿದೆ. ಕಾರುಗಳಲ್ಲಿಯೂ ಇದರ ಬಳಕೆ ಹೆಚ್ಚಾಗಿದೆ. ಆದರೆ ಇತ್ತೀಚೆಗೆ RTO ಹಾಗೂ ಟ್ರಾಫಿಕ್ ಅಧಿಕಾರಿಗಳು ವಾಹನ ಚಾಲನೆ ವೇಳೆ ಮೊಬೈಲ್ ಹೋಲ್ಡರ್ಗಳನ್ನು ಫೋನ್ ನೋಡುವುದು ಅಥವಾ ಮಾತನಾಡುವುದಕ್ಕೆ ಮೋಟಾರ್ ವಾಹನ ಕಾಯ್ದೆಯಡಿ 1500 ರಿಂದ 5000 ರೂಪಾಯಿವರೆಗೆ ದಂಡ ವಿಧಿಸುತ್ತಿದ್ದಾರೆ. ಇದರಿಂದ ವಾಹನ ಸವಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಇಂತಹ ಉಪಕರಣಗಳನ್ನು ಮಾರಾಟ ಮಾಡಲು ಅವಕಾಶ ಕೊಡುವುದು ಸರ್ಕಾರವೇ? ಅದನ್ನೇ ಬಳಸಿದರೆ ದಂಡ ವಿಧಿಸುವುದು ಸರ್ಕಾರವೇ? ಇದರಲ್ಲಿ ನ್ಯಾಯ ಎಲ್ಲಿದೆ ಎಂದು ಪ್ರಶ್ನಿಸುತ್ತಿದ್ದಾರೆ. ರಸ್ತೆಗಳು ಗುಂಡಿ ಬಿದ್ದಿದ್ರೂ ಪರವಾಗಿಲ್ಲ, ಸರ್ಕಾರ ಒಂದೊಂದು ರೂಲ್ಸ್ ಗಳನ್ನ ಜಾರಿಗೆ ತಗೊಂಡ್ಬಂದು ಅದರಿಂದ ದುಡ್ಡು ಮಾಡುವಂತ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡ್ತಾನೆ ಇರುತ್ತೆ. ನೋಡಿ, ಇಲ್ಲೊಂದು ಬೈಕ್ ಗಳಲ್ಲಿ ಮೊಬೈಲ್ ಹೋಲ್ಡರ್ ಗಳಿರುತ್ತೆ. ಲೊಕೇಶನ್ ನೋಡ್ಕೊಂಡು ಗಾಡಿ ಓಡಿಸ್ಲಿಕ್ಕೆ ಅಂತ ಟೂ ವೀಲರ್ ಗಳಲ್ಲಿ ಮೊಬೈಲ್ ಹೋಲ್ಡರ್ ಗಳನ್ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಇದೀಗ ಆ ರೂಲ್ಸ್ ಇಲ್ಲ, ಆ ಮೊಬೈಲ್ ಹೋಲ್ಡರ್ ಗಾಡಿಗೆ ಹಾಕೋಂಗಿಲ್ಲ, ಅದರ ಅನುಮತಿ ಇಲ್ಲ ಅನ್ಬಿಟ್ಟು RTO ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಗಾಡಿಗಳನ್ನ ನಿಲ್ಸಿ ಟೂ ವೀಲರ್ ಗಳಲ್ಲಿ ಮೊಬೈಲ್ ಹೋಲ್ಡರ್ ಗಳನ್ನ ತೆಗೆದು ಕಳಿಸ್ತಾ ಇರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಈ ತರ ಕೆಲಸಗಳನ್ನ ರೋಡಲ್ಲಿ ನಿಂತು ರೋಡ್ ಗುಂಡಿ ಆಗಿರುವಂತದನ್ನ ಮುಚ್ಚಿದ್ರೆ ಎಷ್ಟೋ ಒಳ್ಳೇದಾಗತ್ತೆ. ಬೇಜಾನ್ ಕೆಲಸಗಳಿರುತ್ತೆ, ಅಂತದನ್ನ ಬಿಟ್ಟು ದುಡ್ಡು ಮಾಡೋ ರೂಟ್ ನ ಬೇಗ ಕಂಡುಹಿಡಿಯುತ್ತೆ ಸರ್ಕಾರಗಳು. ಜನರು ದುಡ್ಡಿಸ್ಕೊಂಡು ಓಟ್ ಹಾಕಿ ಸರ್ಕಾರ ರಚನೆ ಮಾಡಿದ್ರೆ ಇದೇ ರೀತಿ ಆಗೋದು. ತುಂಬಾ ಯೋಚನೆ ಮಾಡಿ ಸರ್ಕಾರಗಳನ್ನ ನಡೆಸಿದ್ರೆ ಒಳ್ಳೇದು. ಜನರಿಗೂ ಒಂದ್ ಸ್ವಲ್ಪ ಬುದ್ಧಿ ಬರ್ಬೇಕು. ಈ ತರ ಹೋಲ್ಡರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳನ್ನ ಬಿಟ್ಬಿಡ್ತಾರೆ, ಅಂಗಡಿಗಳಲ್ಲಿ ತಗೊಂಬಂದು ಸೇಲ್ ಮಾಡೋರ್ನ ಬಿಟ್ಬಿಡ್ತಾರೆ. ಆದ್ರೆ ಇಲ್ಲಿ ತಗೊಂಬಂದು ಗಾಡಿ ಹಾಕೊಂಡು ಓಡಿಸೋರ್ನ ಹಿಡ್ಕೊಂಡು ಫೈನ್ ಹಾಕೋದನ್ನ ಕೆಲಸ ಮಾಡ್ತಾರೆ. ಇದೇ ಇವತ್ತಿನ ಸಮಾಜದ ಪರಿಸ್ಥಿತಿ. ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ಜೊತೆಲಿ ನ್ಯೂಸ್, ನಿಮ್ಮ ದನಿಯಾಗಿ.